ಕರ್ನಾಟಕದ ಇತಿಹಾಸ ಗೊತ್ತಿಲ್ಲದಂಥ ಒಬ್ಬ ಕಾಮುಕ ಕಮಲಾಸನ್ ಇವತ್ತು ಕನ್ನಡದ ಬಗ್ಗೆ ಇಲ್ಲ ಸಲ್ಲದಲ್ಲ ಮಾತಾಡ್ತಿದ್ದಾನೆ. ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಅಂತ ಹೇಳ್ತಾ ಇದ್ದಾನೆ. ಈತನಿಗೆ ತನ್ನ ವಂಶವೃಕ್ಷದ ಬಗ್ಗೆನೇ ಅರಿವಿಲ್ಲ. ತನ್ನ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯ ಇದೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಇವನು ಹೆಂಡತಿಯರನ್ನ ಬಟ್ಟೆ ಬದಲಾಯಿಸ್ತಾ ಇದ್ದಾರೆ ಅಂತ ಕಾಮುಕ. ಈ ಕಾಮುಕ ಹೋಗಿ ಕನ್ನಡ ಇತಿಹಾಸದ ಬಗ್ಗೆ ತಿಳಿದಿಲ್ಲ ಇವನು ಕರ್ನಾಟಕಕ್ಕೆ ಬರಲಿ, ಕನ್ನಡ ಹೋರಾಟಗಾರರು ಮತ್ತು ಇತಿಹಾಸ ತಜ್ಞರೆಲ್ಲ ಸೇರಿ ಅವನಿಗೆ ಪುಸ್ತಕ ಕೊಡ್ತೀವಿ ಓದಿಯಾಗ. ಮತ್ತು ಇವತ್ತು ಅಲ್ಮಡಿ ಶಾಸನ ನಮ್ಮ ಕೃಷ್ಣನಾಗ 495 ಇಸ್ವಿಲೇ ಬಂದಿದೆ. ಅಂಥದ್ದೆಲ್ಲ 450 ಇಸ್ವಿಲಿ ಅಲ್ಮಡಿ ಶಾಸನ ಬಂದಿದೆ. 850 ಇಸ್ವಿಲಿ ನಾವು ನಮ್ಮದೇ ಆದಂಥ ಒಂದು ಗ್ರಂಥ ಕವಿರಾಜ ಗ್ರಂಥ ಮಾಡಿದ್ದೇವೆ. ಇಷ್ಟೆಲ್ಲ ತಿಳಿದಿದ್ರು ಸಹ ಆತ ತಮಿಳಿಂದ ಕನ್ನಡ ಬಂದಿದ್ದು ಹೇಳ್ತಿದ್ದಾನಲ್ಲ, ಈತನಿಗೆ ಯಾವುದರಲ್ಲಿ ನಾವು ಮುಗಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೂಡಲೇ ಈತನ ಸಿನಿಮಾ ಎಲ್ಲ ಬಂದ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಈತನ ಸಿನಿಮಾ ರಿಲೀಸ್ ಮಾಡಬಾರ್ದು. ಮತ್ತೆ ನಾನು ಕನ್ನಡ ಚಲನಚಿತ್ರ ಮಂಡಳಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಮಾಡಬಾರ್ದು. ಸರ್ಕಾರ ಇದಕ್ಕೆ ಒತ್ತಾಯ ಕೊಟ್ಟು ಅವನ ಸಿನಿಮಾನ ಕರ್ನಾಟಕ ಬಂದ್ ಮಾಡೋಂಥ ಕೆಲಸ ಮಾಡಬೇಕು. ಇವತ್ತು ಕರ್ನಾಟಕದ ಏನು ಅಭಿಮಾನಿಗಳಿದ್ದಾರೆ ಅವರೆಲ್ಲ ಅವನ ವಿರುದ್ಧ ಮಾತಾಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಆತ ಏನಾದ್ರು ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದರೆ ಆತನ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಆಗ್ತಾ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.